ಕಬ್ಬಾಯ್ತು. ಇದೀಗ ಸರ್ಕಾರಕ್ಕೆ ಮೆಕ್ಕೆಜೋಳ ಬೆಳೆಗಾರರ ಟೆನ್ಷನ್ ಶುರುವಾಗಿದೆ. ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನ ಓಪನ್ ಮಾಡಲಿಲ್ಲ ರಾಜ್ಯ ಸರ್ಕಾರ. ಖರೀದಿ ಕೇಂದ್ರಕ್ಕಾಗಿ ಬೆಳಗಾವಿ ಮಾದರಿ ಹೋರಾಟಕ್ಕೆ ಅನ್ನದಾತರು ಈಗ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸರ್ಕಾರಕ್ಕೆ ಈಗ ಮೆಕ್ಕೆಜೋಳ ಬೆಳೆಗಾರರ ಟೆನ್ಷನ್ ಶುರುವಾಗಿದೆ. ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನ ರಾಜ್ಯ ಸರ್ಕಾರ ಓಪನ್ ಮಾಡಿಲ್ಲ. ಹಾಗಾಗಿ ಖರೀದಿ ಕೇಂದ್ರಕ್ಕಾಗಿ ಬೆಳಗಾವಿ ಮಾದರಿಯ ಹೋರಾಟಕ್ಕೆ ಅನ್ನದಾತರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಬೆಳೆಗಾರರಿಂದ ಬೃಹತ್ ಹೋರಾಟ. ಗದಗ ಹೆದ್ದಾರಿ 6 ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಪ್ಲಾನ್ ಆಗಿದೆ. ಹನುಮಸಾಗರ ರಾಜ್ಯ ರಸ್ತೆಗೆ ಅಡ್ಡಲಾಗಿ ಎತ್ತಿನ ಗಾಡಿ ವಾಹನ ನಿಲ್ಲಿಸಿ ಅನ್ನದಾತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೃಹತ್ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅನ್ನೋ ಚಿಂತನೆಯಲ್ಲಿದ್ದಾರೆ. 2 ದಿನದಲ್ಲಿ ಖರೀದಿ ಕೇಂದ್ರ ತೆರೀಬೇಕು. ತೆರೆಯದೇ ಹೋದರೆ ಉಗ್ರ ಹೋರಾಟದ ಎಚ್ಚರಿಕೆ ಕೂಡ ಮೆಕ್ಕೆಜೋಳ ಬೆಳೆಗಾರರು ಕೊಡ್ತಾ ಇದ್ದಾರೆ. ಈರುಳ್ಳಿ ಬೆಳೆಗಾರರು ಈರುಳ್ಳಿಗೂ ಸೂಕ್ತ ಬೆಲೆ ಸಿಗಬೇಕು ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ರೈತರನ್ನ ಹಾಳು ಮಾಡಬೇಕು, ಈ ಕೃಷಿಯನ್ನ ರೈತ ಬಂಡಾಯ ಅಂತಕ್ಕಂಥದ್ದು ಕರ್ನಾಟಕ. ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭ ಆಗಬೇಕು, ಜೊತೆಗೆ ಈರುಳ್ಳಿಗೂ ಕೂಡ ಸಮರ್ಪಕ ಬೆಲೆ ಸಿಗಬೇಕು ಅಂತ ಹೇಳಿ ರಾಜ್ಯವ್ಯಾಪಿ ಹೋರಾಟಗಳಾಗ್ತಾ ಇದೆ. ಗದಗ್ನಲ್ಲೂ ಕೂಡ ರೈತರ ಹೋರಾಟ ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ನಾವೀಗ ಗದಗ ತಾಲೂಕಿನ ಕೋಟಮುಚ್ಚಿಗೆ ಗ್ರಾಮದಲ್ಲಿದ್ದೇವೆ. ಇಲ್ಲೂ ಕೂಡ ತಮಗೆ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ರಸ್ತೆ ಮಧ್ಯದಲ್ಲಿ ಕೂತ್ಕೊಂಡು ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕೆಲ ರೈತರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಏನು ಸರ್ ತಮ್ಮ ಮುಖ್ಯ ಬೇಡಿಕೆ? ನಮ್ಮ ಮುಖ್ಯ ಬೇಡಿಕೆ ಅಂದರೆ ಇವತ್ತು ನಾವು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಬೆಲೆನೇ ಇಲ್ಲ. ಹೆಸರು ಬೆಳೆದ್ವಿ, ಅದು ಸುಮಾರು 2,000-3,000 ಇಷ್ಟೇ ಆಯಿತು. ಸರ್ಕಾರ, ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಯೋಜನೆಯಡಿ 16 ಬೆಳೆಗಳಿಗೆ ಬೆಂಬಲ ಬೆಲೆ ಯೋಜನೆಯಡಿ ಖರೀದಿ ಕೇಂದ್ರ ತೆಗಿಬೇಕಂತೇಳಿ ಕೇಂದ್ರ ಸರ್ಕಾರದ ಆದೇಶ ಇದೆ. ರಾಜ್ಯ ಸರ್ಕಾರ ಇದು ಮಂಡತನದ ಧೋರಣೆಯನ್ನು ತೆಗೆದು ಈಗ ರೈತರನ್ನ ಮೂಲಗುಂಪು ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಅದಕ್ಕೆ ಮನಸ್ಸೇ ಮಾಡ್ತಾ ಇಲ್ಲ. 4-5 ತಿಂಗಳಿಂದ ಅತಿವೃಷ್ಟಿ ಮಳೆಯಿಂದ ರೈತರ ಬೆಳೆದ ಎಲ್ಲ ಬೆಳೆಗಳು ಒಂದು 75% ನಾಶ ಆಗಿ ಹೋಗಿದೆ. ಇನ್ನು ಉಳಿದಿರ್ತಕ್ಕಂಥದ್ದು 25%. ಆ 25% ಬೆಳೆಗಳಿಗೆ ಬೆಂಬಲ ಬೆಲೆ ಯೋಜನೆಯೊಳಗೆ ಏನರ ಕೊಟ್ಟರೆ ಒಂದು 4 ತುತ್ತು ಪ್ರಸಾದ ಮಕ್ಕಳಿಗೆ, ಮರಿಗೆ, ನಮಗೂ ಕೂಡ ಆದೀತಲ್ಲ ಒಂದು ಅನ್ನುವ ಮನೋಭಾವನದಿಂದ ಈ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ರೈತರಿಗೆ ಒಂದು ಖರೀದಿ ಕೇಂದ್ರ ತೆಗೆದು ಒಳ್ಳೆಯ ಭಾವನೆಯಿಂದ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡು ಈ ರೀತಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಹೋರಾಟಕ್ಕೆ ಈ ಮಣಿಯದೆ ಈಗಾಗಲೇ ಹಲವಾರು ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ, ತಾಲೂಕು ದಂಡಾಧಿಕಾರಿಗಳಿಗೆ, ಇನ್ನಿತರ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಈ ಮನವಿಯನ್ನು ಕೊಟ್ಟು ಮುಗಿಸಿದ್ದಾರೆ. ಅದಕ್ಕೆ ಇವತ್ತು ಕೊನೆಯದಾಗಿ ರಸ್ತೆ ಚಳುವಳಿಯನ್ನು ಹಮ್ಮಿಕೊಂಡಿದ್ದೀವಿ. ಇನ್ನು 1 ದಿವಸ 2 ದಿವಸದೊಳಗೆ ಖರೀದಿ ಕೇಂದ್ರ ತೆಗೆದೇ ಹೋದ್ರೆ ಈ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಪಾಠ ಕಲಿಸುವುದರ ಜೊತೆಗೆ ಅಹೋರಾತ್ರಿ ಧರಣಿಯನ್ನು ಕೂಡ ನಮ್ಮ ರೈತ ಮುಖಂಡರು, ರೈತ ಬಾಂಧವರು, ತಾಯಂದಿರು, ಯುವಜನತೆ, ವಿದ್ಯಾರ್ಥಿ ಯುವಜನತೆ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ರಸ್ತೆಯಲ್ಲಿ ಅಡುಗೆ ಮಾಡಿ ಊಟ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕಾಗತ್ತಂತೇಳಿ ಈ ಮೂಲಕ ತಮ್ಮ ಮಾಧ್ಯಮದ ಮುಖಾಂತರ ಈ 2 ಸರ್ಕಾರಗಳಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ. ಕಬ್ಬು ಬೆಳೆಗೆ ಸಂಬಂಧಪಟ್ಟಂಗೆ ದೊಡ್ಡ ಹೋರಾಟ ಆಯ್ತು. ಮೆಕ್ಕೆಜೋಳಕ್ಕೆ ನೀವು ಮನವಿ ಕೊಟ್ಟು ಸಾಕಾದ್ರಿ, ಅಂದ್ರೂ ಯಾಕೆ ಓಪನ್ ಮಾಡೋಲ್ರಿ? ಈಗ ಕಬ್ಬು ಬೆಳೆಗಾರರ ಹೋರಾಟ ಹೇಗಿದೆ ಹಾಗೆ ನಮ್ಮ ಮೆಕ್ಕೆಜೋಳ ಹೋರಾಟಗಾರರು ಇನ್ನು 2 ದಿವಸದೊಳಗೆ ಅವ್ರ ಖರೀದಿ ಕೇಂದ್ರ ತೆಗಿಲಿಲ್ಲಂದರೆ ಆ ಕಬ್ಬು ಬೆಳೆಗಾರರ 3 ಪಟ್ಟು ನಾವು ಹೋರಾಟವನ್ನು ಮಾಡಲಿಕ್ಕೆ ನಮ್ಮ ಗದಗ ಜಿಲ್ಲಾ ರೈತರು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡೋಕ್ಕೆ ನಾವು ತಯಾರಿದ್ದೀವಿ ಅಂತ ಹೇಳಿ ಇವತ್ತು ಈ ಮಾಧ್ಯಮ ಮಿತ್ರರಿಂದ ಗೋವಿನ ಜೋಳ ಆಯ್ತು, ಉಳ್ಳಾಗಡ್ಡಿ ಎಲ್ಲ ಹಾಳಾಗಿ ನಮ್ಮ ರೈತರು ನೆಲ ಕಚ್ಚಿದ್ದೇವೆ. ಆದ್ದರಿಂದ ಈ ಕಬ್ಬು ಬೆಳೆಗಾರಕ್ಕಿಂತ ಹೆಚ್ಚಿಗೆ ನಾವು ಹೋರಾಟ ಮಾಡೋಕೆ ನಾವೆಲ್ಲ ರೈತರು ಸನ್ನದ್ಧಾಗಿವೆ ಅಂತ ಹೇಳಿ ಈ ಮಾಧ್ಯಮ ಮಿತ್ರರ ಮುಖಾಂತರ ನಾವು ಹೇಳಬಯಸ್ತೀವಿ. ಇದು ರೈತರ ಆಕ್ರೋಶದ ಮಾತು. ಅಂದರೆ ದಲ್ಲಾಳಿಗಳಿಗೆ ಲಾಭ ಆಗಲಿ ಅನ್ನೋ ಕಾರಣಕ್ಕೆ ಖರೀದಿ ಕೇಂದ್ರಗಳು ಓಪನ್ ಆಗ್ತಾ ಇಲ್ಲ. 2 ದಿನಗಳಲ್ಲಿ ಖರೀದಿ ಕೇಂದ್ರ ಓಪನ್ ಆಗದೆ ಹೋದರೆ ಕಬ್ಬು ಬೆಳೆಗಾರರ ಮಾದರಿಯಲ್ಲಿ ಹೋರಾಟವನ್ನು ಮಾಡ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಗದಗದಿಂದ ಕ್ಯಾಮರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.